ದೆಹಲಿಯಲ್ಲಿ ಗರಿಗೆದರಿದೆ ಚಟುವಟಿಕೆ. ಹೈಕಮಾಂಡ್ ಅಂಗಳದಲ್ಲಿ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಕುರ್ಚಿ ಬದಲಾವಣೆಯ ಚೆಂಡು ಹೈಕಮಾಂಡ್ನ ಅಂಗಳದಲ್ಲಿದೆ. ರಾಹುಲ್ ಗಾಂಧಿ ಭೇಟಿಗೆ ಟೈಮ್ಸ್ ಫಿಕ್ಸ್. ರಾತ್ರಿ ದೆಹಲಿಗೆ ವಾಪಸ್ ಆಗ್ತಾ ಇರುವಂತಹ ರಾಹುಲ್ ಗಾಂಧಿ ಹೊರ ರಾಜ್ಯದ ಪ್ರವಾಸದಲ್ಲಿದ್ರು. ರಾಹುಲ್ ಗಾಂಧಿ ನಿನ್ನೆ ದೆಹಲಿಗೆ ತೆರಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ದೌಡಾಯಿಸಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿ ಮಾಡಲಿರುವಂತಹ ಉಭಯ ನಾಯಕರು ಪ್ರತ್ಯೇಕ ಭೇಟಿಗೆ ಸಮಯ ಕೇಳಿರುವ ನಾಯಕರು ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇರುವಂತಹ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ರಾಜ್ಯಕ್ಕೆ ಬಂದಿರುವಂತಹ ಸುರ್ಜೇವಾಲಾ ಶಾಸಕರ ಜೊತೆ ನಿರಂತರವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ನಾಳೆ ರಾಹುಲ್ ಗಾಂಧಿ ಭೇಟಿ ವೇಳೆ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ಉಪಸ್ಥಿತಿ ಇರಲಿಕ್ಕಿದ್ದಾರೆ. ನಾಳೆ ದೆಹಲಿ ಹೈಕಮಾಂಡ್ ಮುಂದೆ ಸಿಗುತ್ತಾ ಕ್ಲಾರಿಟಿ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದ್ ಕಡೆ ದೆಹಲಿಯ ಭೇಟಿ ಮತ್ತೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಸಚಿವರನ್ನ ಭೇಟಿಯಾಗಿ ಮಾತುಕತೆ ಆಡಿದ ನಂತರ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕಿದ್ದಾರೆ. ಸೊ ಹಾಗಾಗಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಇವತ್ತು ಸಂಜೆ ವಿದೇಶ ಪ್ರಯಾಣದಿಂದ ವಾಪಸ್ ಆಗ್ತಾ ಇದ್ದಾರೆ ರಾಜ್ಯಕ್ಕೆ. ಸೊ ಹಾಗಾಗಿ ಅವರನ್ನ ಭೇಟಿಯಾಗಬೇಕು. ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ವಿಚಾರದ ಕುರಿತು ಚರ್ಚೆಗಳಾಗ್ತಾ ಇದೆ ಅನ್ನೋದರ ಕುರಿತು ಅವರ ಬಳಿ ಎಲ್ಲವನ್ನ ಕೂಡ ಚರ್ಚೆ ಮಾಡಲಿಕ್ಕಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸಿಎಂ ಸಿದ್ದರಾಮಯ್ಯನವರು ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸಚಿವರನ್ನ ಕೂಡ ಭೇಟಿಯಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅನ್ನೋದರ ಕುರಿತು ಚರ್ಚೆಗಳು ಕೂಡ ಆಗ್ತಾ ಇದೆ. ಬಟ್ ಸಮಯ ನಿಗದಿ ಆಗಿದೆಯಾ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅಂತ ಹೇಳಿ? ರಮ್ಯಾ, ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಹೋಗಿದ್ದರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರನ್ನು ಬಿಟ್ಟಿದ್ದಾರೆ. 1 ಗಂಟೆಗೆಲ್ಲ ದೆಹಲಿಯನ್ನು ತಲುಪ್ತಾರೆ. ಇವತ್ತು ಕೇಂದ್ರ ಸಚಿವರನ್ನು ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾರೆ. ನಾಳೆ ಅಧಿಕೃತವಾಗಿ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಕಳೆದ 1 ವಾರದಿಂದಲೂ ಕೂಡ ಉಭಯ ನಾಯಕರುಗಳು ಪ್ರಯತ್ನ ಮಾಡ್ತಾಯಿದ್ರು. ಬಹುತೇಕ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರು ನಾಳೆ ಮಧ್ಯಾಹ್ನದ ಬಳಿಕ ಉಭಯ ನಾಯಕರುಗಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡ್ತೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ತದ ಬಳಿಕ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಕೇವಲ ರಾಹುಲ್ ಗಾಂಧಿ ಅವರು ಅಷ್ಟೇ ಆ ಸಭೆಯಲ್ಲಿ ಇರೋದಿಲ್ಲ. ರಾಹುಲ್ ಗಾಂಧಿ ಅವರು ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ಸುರ್ಜೇವಾಲಾ ಅವರು ಇರ್ತಾರೆ, ವೇಣುಗೋಪಾಲ್ ಅವರು ಇರ್ತಾರೆ. ಈ 4 ಮುಂದೆ ನಡೆಯುವಂಥ ಒಂದು ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು 2.5 ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ. ಒಂದು ಬಣ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿದೆ. ಮತ್ತೊಂದು ಬಣ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇರುವಂಥದ್ದು. ಹೀಗಾಗಿ ನನ್ನನ್ನೇ ಮುಂದುವರಿಸಿ ಅನ್ನುವಂಥ ಒಂದು ಒತ್ತಾಯವನ್ನು ಸಹಜವಾಗಿ ಸಿದ್ದರಾಮಯ್ಯ ಅವರು ಇಡ್ತಾರೆ. ಆದರೆ 2023ರಲ್ಲಿ ನನಗೆ ಕೊಟ್ಟಂತಹ ಒಂದು ಮಾತನ್ನು ನೆರವೇರಿಸಿ ಅನ್ನುವಂಥ ಒಂದು ಒತ್ತಾಯವನ್ನು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಇಡುವುದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದರ ಜೊತೆಗೆ ರಾಜ್ಯದಲ್ಲಿ ಇತ್ತೀಚೆಗೆ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ಈ ಸಮಯದಲ್ಲಿ ಸಿದ್ದರಾಮಯ್ಯ ಅವರಿಗೆ AICC ಮಟ್ಟದಲ್ಲಿ ಕೊಟ್ಟಂತಹ ಜವಾಬ್ದಾರಿ, ಹೊಸ ಜವಾಬ್ದಾರಿ. ಯಾವತ್ತೂ ಕೂಡ AICC ಮಟ್ಟದಲ್ಲಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರಲಿಲ್ಲ. ಈ ಬಾರಿ OBC ಘಟಕದಲ್ಲಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಿದ್ರಿಂದ ಹಲವು ಚರ್ಚೆಗಳು ಕೂಡ ಕಾರಣ ಆಯಿತು. ಜೊತೆಗೆ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಏನಿತ್ತು, ಆ ವಿರೋಧ ಬಣ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರನ್ನು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತಹ ಮೊದಲ ಹೆಜ್ಜೆ ಅನ್ನುವಂತಹ ಚರ್ಚೆಯನ್ನು ಆರಂಭ ಆಗುತ್ತೆ. ಹೀಗಾಗಿ ಎಲ್ಲದಕ್ಕೂ ಕೂಡ
ಕ್ಲಾರಿಟಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇರುವಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾ ಇರುವಂಥದ್ದು. ಆ ನಾಯಕರುಗಳ ಇರುವಂತಹ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತದೆ ಆ ಚರ್ಚೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮುಖೇನ ಎಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಆದರೆ ಮಾಧ್ಯಮದವರು ಸಿದ್ದರಾಮಯ್ಯ ಅವರ ಆಪ್ತರ ಬಳಿ ಕೇಳಿದಾಗ ಅವರು ಹೇಳ್ತಿರುವಂಥ ಒಂದು ಮಾಹಿತಿ ಏನಂತ ಹೇಳಿದ್ರೆ, ನಾಯಕತ್ವ ವಿಚಾರಕ್ಕೆ ನಮ್ಮ ನಾಯಕರು ಹೋಗ್ತಾ ಇಲ್ಲ. ಈ ಇತ್ತೀಚೆಗೆ ನಿಗಮಮಂಡಳಿ ವಿಚಾರದಲ್ಲಿ ಹಲವು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಹಲವು ಕಾರ್ಯಕರ್ತರು ಕೂಡ ಅಧಿಕಾರವನ್ನು ಕೊಟ್ಟಿಲ್ಲ. ಹೀಗಾಗಿ ಅದನ್ನು ಫೈನಲ್ ಮಾಡ್ಕೋಬೇಕು. ಜೊತೆಗೆ ಪರಿಷತ್ಗೆ ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಬೇಕಾಗಿರುವಂತಹ 4 ಸ್ಥಾನಗಳು ಬಾಕಿ ಇರೋದ್ರಿಂದ ಈ ವಿಚಾರಕ್ಕಷ್ಟೇ ಸೀಮಿತವಾಗಿದೆ ಭೇಟಿ ಅಂತ. ಆದರೆ ಖಂಡಿತವಾಗಿ ಕೂಡ ಇಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಆಗಿರ್ಬೋದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಾವು ಹಲವು ವರ್ಷಗಳಿಂದ ಕನಸು ಕಾಣ್ತಿರುವಂತಹ ಆ ಕನಸು ನನಸಾಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ದೆಹಲಿಗೆ ಹೋಗಿರುವಂಥದ್ದು. ಅದೇ ರೀತಿ 2 ವರ್ಷ ಕಂಪ್ಲೀಟ್ ಮಾಡ್ತಿರುವಂತಹ ಸಿದ್ದರಾಮಯ್ಯ 12 ವರ್ಷ ಮುಂದುವರಿಬೇಕು ಅನ್ನುವಂಥ ಒಂದು ರೀತಿಯಲ್ಲೇ ಅವರು ಕೂಡ ಯೋಚನೆ ಮಾಡ್ತಿರುವಂಥದ್ದು. ಅವರು ಟೀಮು ಕೂಡ ಅದೇ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಒಬ್ಬರು ಆ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ, ಮತ್ತೊಬ್ಬರು ಆ ಸ್ಥಾನವನ್ನು ಪಡೆಯುವಂಥ ಒಂದು ಪ್ರಯತ್ನದಲ್ಲಿ ದೆಹಲಿಯ ಪ್ರಯಾಣವನ್ನು ಬೆಳೆಸ್ತಾರೆ. ನಾಳೆ ರಾಹುಲ್ ಗಾಂಧಿ ಯಾರಿಗೆ ಗುಡ್ ನ್ಯೂಸ್ ಕೊಡ್ತಾರೆ, ಯಾರಿಗೆ ಒಂದಷ್ಟು ನೀವು ತ್ಯಾಗ ಮಾಡಲೇಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ರಮ್ಯಾ. ಪ್ರತಿ ಬಾರಿ ಹೋದಂತಹ ಸಂದರ್ಭದಲ್ಲಿ ದೆಹಲಿಗೆ ಈ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಗುಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರತಿ ಬಾರಿ ಕೂಡ ಕೇಳ್ತಾ ಇದ್ದೀವಿ. ಮತ್ತೊಂದು ಕಡೆ KN ರಾಜಣ್ಣ ಅವರು ಹೊಸ ಕ್ರಾಂತಿ ಆಗತ್ತೆ, ಬದಲಾವಣೆ ಆಗತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಟ್ ಈ ಬಾರಿ ಆದರೂ ಗುಡ್ ನ್ಯೂಸ್ ಸಿಗುತ್ತಾ? DK ಶಿವಕುಮಾರ್ ಅವರಿಗೆ ಸಿಹಿ ಸಿಗುತ್ತಾ ಅಥವಾ CM ಸಿದ್ದರಾಮಯ್ಯನವರಿಗೆ ಕಹಿ ಸಿಗುತ್ತಾ? ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾಳೆ ದೆಹಲಿ ಹೈಕಮಾಂಡ್ ಮುಂದೆ ಕ್ಲಾರಿಟಿ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ರಮ್ಯಾ, ಪದೇ ಪದೇ ದೆಹಲಿಯ ವರಿಷ್ಠರನ್ನ ಭೇಟಿಗೆ ಹೋಗ್ತಿರೋದ್ರಿಂದ ಹಲವು ಅನುಮಾನಗಳು, ಹಲವು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು. ಸಹಜವಾಗಿ ಮೊದಲಿಂದಲೂ ಕೂಡ 2.5 ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಇವತ್ತು ನಿನ್ನೆಯಿಂದ ಆರಂಭ ಆಗಿದ್ದಲ್ಲ. ಕಳೆದ 1 ವರ್ಷ ಅಂದರೆ 2023 ಮೇ ತಿಂಗಳಲ್ಲಿ ಸರ್ಕಾರ ರಚನೆ ಆದಾಗ, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ ಬಹುತೇಕ 50-50 ಫಾರ್ಮುಲಾ ರಚನೆ ಆಗಿದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಆಗ್ತಾರೆ, ತದ ಬಳಿಕ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಸುದ್ದಿ ಅವತ್ತಿನಿಂದ ಆರಂಭ ಆಗಿದ್ದು ಪ್ರತಿದಿನವೂ ಕೂಡ ಆ ಸುದ್ದಿ ಚರ್ಚೆಯಲ್ಲೇ ಇದೆ. ಹೀಗಾಗಿ ಈಗ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇರುವಂಥ ಒಂದು ಸಮಯ ಬಂದಿರೋದ್ರಿಂದ ಸಹಜವಾಗಿ ಆ ಚರ್ಚೆ ಇನ್ನಷ್ಟು ಹೆಚ್ಚು ಆಗ್ತಾ ಇದೆ. ಅದರಲ್ಲೂ DK ಶಿವಕುಮಾರ್ ಅವರ ಬಣದಲ್ಲಿ ಬದಲಾವಣೆ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಹೆಚ್ಚು ಆಗ್ತಾ ಇದೆ. ಜೊತೆಗೆ ಮೊನ್ನೆ ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ರಾಜಣ್ಣ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ದೊಡ್ಡ ಕ್ರಾಂತಿ ಆಗ್ಬೋದು, ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗ್ಬೋದು ಅನ್ನುವಂಥ ಒಂದು ಹೇಳಿಕೆ ಕೊಟ್ಟದ್ದು. ಅಂದರೆ ಕ್ರಾಂತಿ ಅಂತ ಹೇಳೋದು, ಈಗ ಸಂಪುಟ ಪುನರ್ರಚನೆಯು ಸಂಪುಟ ವಿಸ್ತರಣೆ ಆದರೆ ಬಹುತೇಕ ಬದಲಾವಣೆ ಅಂತ ಹೇಳ್ತಿದ್ರು. ಆದರೆ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರಿಂದ, ಕ್ರಾಂತಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಯಾರು ಕೂಡ ಕ್ರಾಂತಿ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡೋದಿಲ್ಲ. ಆದರೆ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವರೇ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ರಿಂದ ಬಹುತೇಕ ನಾಯಕತ್ವ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಏನಿತ್ತು, ಆ ಚರ್ಚೆಗೆ ಇದು ಒಂದು ರೀತಿ ಇನ್ನಷ್ಟು ಇಂಬು ಕೊಟ್ಟಂತಾಯಿತು. ಜೊತೆಗೆ DK ಶಿವಕುಮಾರ್ ಅವರ ಬಣದಲ್ಲಿ ಅವರ ಬಣದವರೇ ಈ ರೀತಿ ಮಾತಾಡೋದ್ರಿಂದ ನಮ್ಮ ನಾಯಕರಿಗೆ ಅವಕಾಶ ಬಹುತೇಕ ನಿಶ್ಚಿತ ಸಿಗೋದು ಅನ್ನುವಂಥ ಒಂದು ರೀತಿಯಲ್ಲಿ ಆ ಚರ್ಚೆಯನ್ನು ಹೆಚ್ಚು ಮಾಡೋದಕ್ಕೆ ಮುಂದಾದರು. ಯಾವಾಗ ಒಂದಷ್ಟು ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದೆ ಬಂದರೋ ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲ ಅವರು ಸರಣಿ ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಕಳೆದ ವಾರ 3 ದಿನಗಳ ಕಾಲ ಸುದೀರ್ಘ ಸಾಲು ಶಾಸಕರನ್ನು ಕರೆದು ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಮೊದಲನೇದಾಗಿ ಹಳೆ ಮೈಸೂರು ಭಾಗದ ಸುಮಾರು 60 ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಈ ವಾರ ಕಿತ್ತೂರು ಕರ್ನಾಟಕ ಉಳಿಕೆ ಎಲ್ಲ ಶಾಸಕರನ್ನು ಕೂಡ ಕರೆದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ಹೈಕಮಾಂಡ್ ರಾಜ್ಯಕ್ಕೆ ಆಗಮಿಸಿ ಶಾಸಕರುಗಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ರೀತಿ ಬೆಳವಣಿಗೆ ಆಗ್ತಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಿಂದೆ ಹಲವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ ಇದೇ ಸ್ಟ್ರಾಟಜಿಯನ್ನು ಮಾಡಿದರು. ಹಾಗಾಗಿ ಈ ಬಾರಿನೂ ಕೂಡ ಆ ಸ್ಟ್ರಾಟಜಿ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಯ್ತಾ ಅನ್ನುವಂತಹ ಒಂದು ಚರ್ಚೆನೂ ಕೂಡ ಆರಂಭ ಆಗಿರುವಂಥದ್ದು. ಹೀಗಾಗಿ ಈ ಎಲ್ಲವೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥವರೇ ಕ್ರಾಂತಿ ಅಂತ ಹೇಳಿದ್ದು, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬಣ ನಮ್ಮ ನಾಯಕರುಗಳು 2.5 ವರ್ಷ ಆದ ತಕ್ಷಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿರುವಂಥದ್ದು. ಜೊತೆಗೆ ಈಗ
ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಆಗಮಿಸಿ ಪ್ರತ್ಯೇಕವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿರೋದನ್ನು ನೋಡಿದ್ರೆ ಇವೆಲ್ಲವನ್ನೂ ಕೂಡ ನಾವು ಚೈನ್ ಲಿಂಕ್ ಆಗಿ ನೋಡಿದ್ದೆ ಆದರೆ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಏನಿದೆ ಆ ಚರ್ಚೆಗೆ ಮುಂದಿನ ದಿನಗಳಲ್ಲಿ ಉತ್ತರವೂ ಕೂಡ ಸಿಗಬಹುದು. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಪದೇ ಪದೇ ಹೋಗ್ತಾ ಇರುವಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.